ನಮಸ್ತೆ, ನನ್ನ ಹೆಸರು ಗಿರೀಶ್ ಅಂತ. ನಮ್ಮ ವಿಲೇಜು ಒಡ್ಡಂಬಾಳು, ತಾಲೂಕು ಹುಣಸೂರು, ಮೈಸೂರು ಡಿಸ್ಟಿಕ್ಕು. ಮತ್ತು ನಾವು ವ್ಯವಸಾಯ ಮಾಡ್ತಾ ಇರೋದು. ಇದು ಟ್ಯಾಕ್ಟ್ರು ತುಂಬ ಚೆನ್ನಾಗಿದೆ, ನ್ಯೂ ಮಾಡಲಾಗಿದೆ. ಪವರ್ ಸ್ಟೀರಿಂಗು ಮತ್ತು ಪವರ್ ಬ್ರೇಕು ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಟ್ಯಾಕ್ಟ್ರಿಗಿಂತೂ ಹೆಚ್ಚಿನದಾಗಿ ಕೆಲಸ ಮಾಡ್ತದೆ. ಶಕ್ತಿವಂತ ಟ್ಯಾಕ್ಟ್ರ್ ಇದು. ಎಲ್ಲ ಟ್ಯಾಕ್ಟ್ರಲ್ಲೂ 15ರಿಂದ 20 ಗಂಟೆ ಉಳುಮೆ ಮಾಡೋಕ್ಕಾಗೋದಿಲ್ಲ. ಇದರಲ್ಲಿ ಉಳುಮೆ ಎಷ್ಟಿದ್ರೂ 100 ಎಕರೆ, 50 ಎಕರೆ, 5 ಎಕರೆ, 1 ಎಕರೆ, 2 ಎಕರೆ, 3 ಎಕರೆ ಸಾಲಕ್ಕೆ ಇದಕ್ಕೆ ಏನಿದ್ರು 10 ಎಕರೆ, 20 ಎಕರೆ, 30 ಎಕರೆನೇ ಇರಬೇಕು. ಉಳುಮೆ ಮಾಡಬೇಕು ಅಂದರೆ ಕ್ಲೀನಾಗಿ ಮಾಡ್ಬೋದು. ಎಷ್ಟು 30 ಎಕರೆ ಉತ್ತರ ಸಾಕಾಗಲ್ಲ, 1 ಎಕರೆ ಉತ್ತರ ಸಾಕಾಗಲ್ಲ. 1 ಎಕರೆ ಉತ್ತರ ಏನು ತಿಂಡಿ ಮಾಡೋ ಅಷ್ಟರಲ್ಲಿ ಉತ್ತರ ಬಂದ್ಬಿಡ್ಬೋದು ಅಂಥ ಟ್ಯಾಕ್ಟ್ರ್ ಇದು. ಮತ್ತು ಡೀಸೆಲ್ ಎಲ್ಲ ಕಮ್ಮಿ ಕುಡಿತದೆ. ಟ್ರಾಲಿ ಕೆಲಸದಲ್ಲಿ ಅದು ಟ್ಯಾಕ್ಟ್ರುಗಳೆಲ್ಲ 4 ಟನ್ 5 ಟನ್ ಎಳೆಯೋಕ್ಕೆ ಇಕ್ಕಟ್ಟಾಯ್ತದೆ. ಈ ಟ್ರಾಲಿ ಕೆಲಸದಲ್ಲಿ ಇದರಲ್ಲಿ 10ರಿಂದ 12 ಟನ್ ಗಂಟೆ ತುಂಬ ಈಸಿಯಾಗಿ ಡ್ರೈವರ್ಗೂ ಏನು ತೊಂದರೆ ಇಲ್ದಂಗೆ ಮತ್ತು ಗಾಡಿಗೂ ಏನು ತೊಂದರೆ ಇಲ್ದಂಗೆ ಒಬ್ಬನೇ ಆದ್ರೂ ಎಳ್ಸ್ಕೊಂಡು ಬರ್ಬೋದು ಸರ್, ಏನು ತೊಂದರೆ ಇಲ್ಲ. ಫುಲ್ ಪವರ್ ಸ್ಟೇರಿಂಗು, ಇಕ್ಕಟ್ಟು ಜಾಗದಲ್ಲೆಲ್ಲ ರಿವರ್ಸ್ ಹೊಡ್ಕೋಬೋದು. ಮತ್ತು ಗಾಡಿ ಹೆಂಗೆ ಬೇಕು ಹಂಗೆಲ್ಲ ಕಟ್ಟಾಗುತ್ತೆ. ಮತ್ತು ಪವರ್ ಸ್ಟೇರಿಂಗ್ ಇದ್ದಾಗ ಎಂಥ ತೋಟಗಳು ಅವು ಇದು ತೆಂಗಿನ ಮರಗಳು, ಅಡಿಕೆ ತೋಟಗಳು ಎಲ್ಲ ಕ್ಲೀನಾಗಿ ಉಳುಮೆ ಮಾಡ್ಬೋದು. ಮತ್ತು ಇಂಪ್ಲಿಮೆಂಟ್ಗಳು ಕೆಲವೊಂದು ಟ್ಯಾಕ್ಟ್ರಿಗೆ ಒಂದು ಹಾಕಿದ್ರೆ ಮತ್ತೊಂದು ಹಾಕೋಕ್ಕಾಗಲ್ಲ. ಇದಕ್ಕೆ ಪ್ರತಿಯೊಂದು ಇಂಪ್ಲಿಮೆಂಟು ಹಾಕ್ಬೋದು ಸರ್. ಟ್ಯಾಕ್ಟ್ರ್ ತೊಗೊಂಡು 6ರಿಂದ 7 ತಿಂಗಳಾಯಿತು. ನನಗೆ ಒಂದು ಗಂಟೆನೂ ಬಿಡುವೆ ಇಲ್ಲ ಸರ್. ಎಲ್ಲ ಬುಕ್ ಮಾಡ್ತಾರೆ. ಇದು ಈಗಿನ ಕಾಲಕ್ಕೆ ತಕ್ಕಂತೆ ಕೆಲಸ ಮಾಡ್ತದೆ. ಪವರ್ ಸ್ಟೇರಿಂಗ್ ಇರೋದ್ರಿಂದ ತುಂಬ ಈಸಿಯಾಗಿ ಉಳುಮೆ ಮಾಡ್ಬೋದು. ಮತ್ತು ಎಂಥ ತೋಟ ಇದ್ರೂ ಎಷ್ಟು ತೆಂಗಿನ ಮರದ ಹತ್ತಿರದೆಲ್ಲ ಜಾಗ ಬಿಡ್ದಂಗೆ, ಗ್ಯಾಪ್ ಬಿಡ್ದಂಗೆ ಕ್ಲೀನಾಗಿ ಉತ್ಬಿಟ್ಟು ಬರ್ಬೋದು. ಮತ್ತು ಇದಕ್ಕೆ ಒಂದೇನು ಸರ್, ಟ್ರೈಲರ್ ಕೆಲಸ ಹಾಕೊಂಡಾಗ ಡೌನ್ ಇಳಿಸ್ಬೇಕಾರೆ ಕೆಲವು ಗಾಡಿಗಳು ಬ್ರೇಕ್ ಸಿಗೋಲ್ಲ. ಇದು ಸರ್ ಒಂದು ಸಲ ಬ್ರೇಕ್ ಹಿಡಿದ್ಬಿಟ್ರೆ ಒಂಥರ ಉಡೋ ಥರ ಹಿಡ್ಕೋತದೆ ಸರ್. ಸಲ ಫೇಲ್ಯೂರ್ ಹಾಕಿಲ್ಲ ಸರ್ ಇದು. ನಾವು ಕೋರೆಗೆಲ್ಲ ಹೋಗಿದ್ದೀವಿ ಟ್ರೈಲರ್ ಕೆಲಸ ಮಾಡೋಕ್ಕೆ. ಮತ್ತು ರ್ಯಾಂಪ್ಗಳೆಲ್ಲ ಕ್ಲೀನಾಗಿ ಕೆಲಸ ಮಾಡ್ಬೋದು. ಮತ್ತು ಸರ್ ಇದರಲ್ಲಿ ಸ್ಪೇರ್ಸ್ ಪಾರ್ಟ್ಸ್ಗಳು ಏನು ಸಿಗಲ್ಲ ಅಂತ ಏನು ಯಾರೂ ಭಯ ಪಟ್ಕೋಬೇಕಾಗಿಲ್ಲ ಸರ್. ಈ ಗಾಡೀಲಿ ಏನೂ ಇಲ್ಲ ಸರ್, ಬರೀ ಆಯಿಲು, ಗ್ರೀಸು ಇದು ಮಾತ್ರ ಮೇಂಟೈನ್ ಮಾಡ್ಕೋಬೇಕು. ಮತ್ತು ಸರ್ ಕೆಲವೊಂದು ಗಾಡಿಗಳಿಗೆ ಡ್ರೈವರ್ಗಳು 1 ದಿನ ಬರ್ತಾರೆ, 2 ದಿನ ಬರ್ತಾರೆ, 3ನೇ ದಿನಕ್ಕೆ ಎಷ್ಟು ದುಡ್ಡು ಕೊಟ್ಟರು ಬರೋಕ್ಕಿಲ್ಲ. ಈಗ ಇದಕ್ಕೆ ನಮ್ಮ ಗಾಡಿಗೆ ಕೆಲವು ಡ್ರೈವರ್ಗಳು ನಾನು ಬರ್ತೀನಿ ಅಂತ ಮೇಲೆ ಬಿದ್ದು ಬರ್ತಾ ಇದ್ದಾರೆ ಸರ್. ಈಗ ಗಾಡಿಗಳಿಗೆ ನಮಗೂ ಒಂದು ಸ್ವಲ್ಪ ಹೊತ್ತು ಫ್ರೀನೇ ಇಲ್ಲ. ಸೌಂಡು ಕಿವಿ ಕೇಳಿ ಗುಯ್ಯನಿಕ್ಕಿಲ್ಲ. ಸೌಂಡು ಸೈಲೆಂಟ್ ಸೌಂಡ್ ಇದು. ಆಮೇಲೆ ವೈಬ್ರೇಷನ್ ನಾಟ್ ವೈಬ್ರೇಷನ್ ಇದು. ವೈಬ್ರೇಷನ್ ಬೇರೆ ಗಾಡಿಗಳೆಲ್ಲ ತೆಗೆದು ಸಾಕಾಯಿತು, ಒಂದು 5 ಗಂಟೆ 10 ಗಂಟೆ ಹೊತ್ತಾಗ ಎಲ್ಲ ಕುಲ್ಕಿನ ಸೊಂಟ ನೋವು ಅಂತಾರೆ. ಇದರಲ್ಲಿ ಆ ಥರ ಏನಿಲ್ಲ ಸರ್. ಎಲ್ಲ ತುಂಬ ಸಿಸ್ಟಮಾಗಿ ಚೆನ್ನಾಗಿ ಬಿಟ್ಟಿದ್ದಾರೆ ಇದು ಗಾಡಿಯ. ನಾನೀಗ ಸರ್ ಒಂದು 600 ಗಂಟೆ ಕೆಲಸ ಮಾಡಿದ್ದೀನಿ. ನನ್ನ ಗಾಡಿಗೆ ಈಗಾಗಲೇ 4ರಿಂದ 3 ಲಕ್ಷ ಸಂಪಾದನೆ ಮಾಡ್ಕೊಂಡಿದ್ದೀನಿ ಸರ್ ನಾನು. ಗಣಪತಿ, ಇದು ಕೊಡಗು ಡಿಸ್ಟಿಕ್. ಅದರಲ್ಲಿ ಪರ್ಟಿಕ್ಯುಲರ್ಲಿ ದೇವನೂರು ವಿಲೇಜಲ್ಲಿ ನಾನೊಬ್ಬ ರೈತನಾಗಿ ಎಲ್ಲ ಮಿಷನರಿನ ನಾನು ಇಟ್ಕೊಂಡಿದ್ದೀನಿ. ಅದು ಸ್ಪೆಷಲಿ ಇದರಲ್ಲಿ ನಾನು ಭತ್ತ ಬೆಳಿತಿದ್ದೀನಿ, ಕಾಫಿ ಕೆಲಸಕ್ಕೂ ಎಲ್ಲ ಟೈಪ್ದು ನಮ್ಮ ಅಗ್ರಿಕಲ್ಚರಲ್ ಪರ್ಪಸ್ಗೆ ಈ ಟ್ರ್ಯಾಕ್ಟರ್ ಉಪಯೋಗಿಸ್ತಾ ಇದ್ದೀನಿ. ಅದರಲ್ಲಿ ಸ್ಪೆಷಲಿ 4x4 ಅದು L4508 ಸ್ಪೆಷಲಿ ಈ ಸಾಯಿಲಿಗೆ ಭಾರಿ ಉಪಯೋಗದ ಬರುವಂತಹ ಒಂದು ಮಿಷಿನ್ನು. ಅದರಲ್ಲಿ ನಮಗೆ ಮಳೆ ಜಾಸ್ತಿ ಆಗಿರೋದಕ್ಕೆ ಇದು ಒಂದೇ ಟ್ರ್ಯಾಕ್ಟ್ರ್ ಓಡ್ತಿರೋದು ನನ್ನ ಹತ್ರ. ಇದು ಬಿಟ್ಟು ಬೇರೆ ಟ್ರ್ಯಾಕ್ಟ್ರ್ ಇದ್ದರೂ ಅದು ಪ್ರಯೋಜನ ಆಗ್ತಾ ಇಲ್ಲ. ಇದರಲ್ಲಿ 4 ವೀಲ್ ಡ್ರೈವ್ ಇದೆ, ಪವರ್ ಸ್ಟ್ಯಾರಿಂಗ್ ಇದೆ ಆ್ಯಂಡ್ ರೋಟ್ರಿ ಇದೆ. ಅದು ಸ್ಪೆಷಲಿ ರೋಟ್ರಿ. ಇದರಲ್ಲಿ ಇದನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಬೇರೆ ಟ್ರ್ಯಾಕ್ಟ್ರ್. ವೆರಿ ಸ್ಮಾಲ್ ರೋಟ್ರಿ ಇದೆ. ಇದು ಆ್ಯಕ್ಚುಲಿ 7 ಫೀಟ್ ರೋಟ್ರಿ ಆ್ಯಂಡ್ ರೋಡ್ ಗ್ರಿಪ್ ಚೆನ್ನಾಗಿದೆ. ಮಾಮೂಲು ಟೈರ್ಗಿಂತ ಡಿಫ್ರೆಂಟ್ ಟೈರ್ ಇದೆ. ಅದರಲ್ಲಿ ವೆರಿ ಲೈಟ್ ವೆಯ್ಟ್, ಸ್ಪೆಷಲಿ ವೆರಿ ಲೈಟ್ ವೆಯ್ಟ್. ಅದನ್ನು ಎಲ್ಲಿ ಬೇಕಾದರೂ ಓಡಿಸ್ಬೋದು. ಆಲ್ಮೋಸ್ಟ್ ಟ್ರೈಲರ್ ವರ್ಕಿಗಾಗಲಿ, ನಮ್ಮ ಕಾಫಿ ಎಸ್ಟೇಟ್ ನ್ಯಾರೋ ರೋಡಿಗಾಗಲಿ ಎಲ್ಲದಕ್ಕೂ ನಾವು ಇದನ್ನೇ ಉಪಯೋಗಿಸ್ತಿದ್ದೀವಿ. ಇದಕ್ಕಿಂತ ಬೆಸ್ಟ್ ಮಿಷಿನ್ ಬೇರೆ ಯಾವುದೂ ಇಲ್ಲ ಈಗ ನನ್ನ ನೋಡಿ ಲೆಕ್ಕದಲ್ಲಿ. ನನಗೆ ಇನ್ನೂ 2-3 ಟ್ರ್ಯಾಕ್ಟ್ರ್ ಇದೆ, ಉಪಯೋಗ ಬರ್ತಿರೋದೇ ಜಾಸ್ತಿ ಇದು. ಇನ್ನೂ ಅದರಲ್ಲಿ ಫ್ಯೂಚರ್ಸ್ ಅಂದರೆ ಅದರಲ್ಲಿ ಸ್ಪೆಷಲಿ 4 ವೀಲ್ ಡ್ರೈವಲ್ಲಿ ಫ್ರಂಟ್ ಆಯಿಲ್ ಸೀಲೆಲ್ಲ ಪಕ್ಕಾ ಇದೆ. ಒಂದಿಷ್ಟು ನೀರು ಸೇರೋದಿಲ್ಲ ಯಾವ ಬದಿಗೆ ಹೋದ್ರೂ. ಈವನ್ ಆಲ್ಮೋಸ್ಟ್ 3 ಫೀಟ್ ಮಡ್ಡಲ್ಲಿ ನಾವು ನಮ್ಮ ಲೋಡನ್ನ ಕ್ಯಾರಿ ಮಾಡಿಕೊಂಡು ನ್ಯಾರೋ ರೋಡಲ್ಲಿ ಹೋಗ್ತೀವಿ ಬದಿಯೊಳಗೆ. ಸ್ಪೆಷಲಿ ಬದಿ ಅಂದರೆ ನಮ್ಮ ವೆಟ್ ಸಾಯಿಲ್, ಸ್ಪೆಷಲಿ ಕೊಡಗು ಇಸ್ ದ ವೆಟ್ ಸಾಯಿಲ್ ಪ್ಲೇಸ್. ಮತ್ತು ಅದು ಬಿಟ್ಟರೆ ಆಯಿಲ್ ಬ್ರೇಕ್ ಇದೆ, ಕ್ಲಚ್ ಅಷ್ಟೇ ಅಷ್ಟು ಸ್ಮೂತ್. ಈವನ್ ಪವರ್ ಸ್ಟ್ಯಾರಿಂಗ್ ಒಂದು ಬೆರಳಲ್ಲಿ ತಿರುಗಿಸ್ಬೋದು. ಅದಕ್ಕಿಂತ ಬ್ಯೂಟಿಫುಲ್ ಯಾವುದೂ ಇಲ್ಲ. ಈವನ್ ಕಾರ್ನಲ್ಲೂ ಆ ಫೆಸಿಲಿಟಿ ಇರಲಿಕ್ಕಿಲ್ಲ. ಬಟ್ ಒಳ್ಳೆ ಫ್ಯೂಚರ್ಸ್ ಇದೆ. ಈವನ್ ವಿಸಿಬಿಲಿಟೀಸ್ ಚೆನ್ನಾಗಿದೆ. ಫ್ರಂಟ್ ಹಾರ್ಡ್ಲಿ ಒಂದು 3 ಫೀಟಲ್ಲೇ ಫ್ರಂಟ್ ಸೈಡ್ ನೋಡ್ಬೋದು. ಬೇರೆ ಟ್ರ್ಯಾಕ್ಟ್ರಲ್ಲೆಲ್ಲ ಡಿಸ್ಟರ್ಬೆನ್ಸ್ ಇದೆ. L4508 ಮಾಡಲ್ ಇಸ್ ನಮ್ಮ ಸಾಯಿಲಿಗೆ ಫ್ಯಾಂಟಾಸ್ಟಿಕ್ ಮಿಷಿನ್.
ಪನ್ನಪ್ಪ, ಹತ್ತೂರು ಗೋಣಿಕೊಪ್ಪ ಸೌತ್ ಕೂರ್ಗಿಂದ. ನಾನು ಈ ಟ್ರ್ಯಾಕ್ಟರ್ ತೊಗೊಂಡು 2 ವರ್ಷ ಆಯಿತು. ನನಗೆ ಇದರಿಂದ ವೆಟ್ಲ್ಯಾಂಡ್ ಎಲ್ಲ ಗೇಜ್ ವೀಲ್ ಹಾಕಿದೆ ಓಡಿಸು. ಬೇರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡಿದ್ರೆ ಎಲ್ಲ ಗೇಜ್ ವೀಲ್ ಹಾಕಬೇಕು. ನನಗೆ ಇದರಲ್ಲಿ ಗೇಜ್ ವೀಲ್ ಏನು ಅವಶ್ಯಕತೆ ಇಲ್ಲ. ವೆಟ್ ಫೀಲ್ಡಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ವೆಟ್ಲ್ಯಾಂಡಲ್ಲಿ ಎಲ್ಲಿ ಹೋಗ್ಲಿಕ್ಕೆ ತೊಂದರೆ ಇಲ್ಲ, ಚೆನ್ನಾಗಿ ಓಡುತ್ತೆ. ಪವರ್ ಸ್ಟೇರಿಂಗ್ ಇರೋದ್ರಿಂದ ಸಣ್ಣ ಜಾಗದಲ್ಲಿ ತಿರುಗಿಸ್ಬೋದು. ನನಗೆ ಬೆಟ್ಟದಲ್ಲೆಲ್ಲ ತೋಟ ಇದೆ. ಮೇಲೆ ಹೋಗೋತ್ತಿಗೆ ಡೌನಲ್ಲಿ 4 ವೀಲ್ ಬ್ರೇಕ್ಸ್ ಇರಲಿಲ್ಲ. ಈಗ ಇದರಲ್ಲಿ ನನಗೆ ಪ್ರಾಬ್ಲಮ್ ಇಲ್ಲ. ಲೋ ಗೇರಲ್ಲಿ ಹಾಕಿದ್ರೆ ರೆಗ್ಯುಲರ್ ಜೀಪಲ್ಲಿ ಬಂದಾಗೆ ಲೋಡೆಲ್ಲ ತರುತ್ತೆ. ಸೊ ಎಂಥ ಕೆಸರು ಇದ್ರೂ ಅದರೊಳಗೆ ಹೋಗ್ತದೆ. ಈ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡುವಾಗ ನಾನೊಂದು ಪ್ರೋಗ್ರಾಮ್ ಟಿ ವಿಯಲ್ಲಿ ಅನ್ನದಾತ ಪ್ರೋಗ್ರಾಮ್ ನೋಡಿ ಅದರಲ್ಲಿ ಅದರ ಪರ್ಫಾರ್ಮೆನ್ಸನ್ನು ನೋಡಿ ಖುಷಿಯಾಗಿ ನಾನು ಈ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಿದೆ. ಬೇರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡಿ ನಾನು ಸ್ಯಾಟಿಸ್ಫೈ ಆಗಿದ್ದೀನಿ. ಪವರ್ ಸ್ಟೇರಿಂಗು 4 ವೀಲ್ ಎಲ್ಲ ಇರೋದ್ರಿಂದ.